ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್. ನಾನಿವತ್ತು ರುಚಿಕರವಾಗಿ ಆರೋಗ್ಯಕರವಾದ ಮನೆಯಲ್ಲಿಯೇ ಗೋಬಿ ಮಂಚೂರಿ ಯಾವ ಥರ ಮಾಡೋದು ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಗೋಬಿ ಮಂಚೂರಿ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ಗೋಬಿನ ನಾನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಹೂಕೋಸನ್ನು ಈ ಥರ ನಾನು ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ನಾನು ಗೋಬಿ ಮಂಚೂರಿ ಮಾಡಲಿಕ್ಕೆ ಏನೇನು ಬೇಕು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಸಾಸ್ ತೊಗೊಂಡಿದ್ದೀನಿ, ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸು. ಹಾಗೆ ಈರುಳ್ಳಿ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ, ಕೊತ್ತಂಬರಿ, ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಗೋಬಿ ಹೂಕೋಸು ಕೂಡ ಈ ಥರ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಹೂಕೋಸನ್ನು ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ. ಅರ್ಶಿಣ ಪುಡಿ ನೋಡಿ, ಅರ್ಶಿಣ ಪುಡಿನ ಹಾಕಿ ಈ ಹೂಕೋಸನ್ನು ಒಂದು ಸ್ವಲ್ಪ ಒಂದು ಕುದಿಯೋವರೆಗೂ ಬೇಯಿಸ್ಕೋಬೇಕು. ಯಾಕಂದರೆ ಇದರಲ್ಲಿ ಹೂಕೋಸಲ್ಲಿ ಎಣ್ಣೆ ಹೊಡೆದಿರ್ತಾರೆ. ಹಾಗೆ ಹೂಕೋಸು ಬೆಳೆಯುವಾಗ ಎಣ್ಣೆ ಜಾಸ್ತಿ ಹೊಡೆದಿರ್ತಾರೆ. ಹಾಗೆ ಸಣ್ಣ ಸಣ್ಣ ಹುಳುಗಳು ಕೂಡ ಇರ್ತಾವೆ ಅಂತ ಹೇಳಿ ಕ್ಲೀನಾಗಿ ಎಲ್ಲ ಹೋಗಲಿ ಅಂತ ಹೇಳಿ ನಾವು ಅರಿಶಿನ ಮತ್ತು ಉಪ್ಪು ಹಾಕಿ ಈ ಥರ ಬಿಸಿನೀರಲ್ಲಿ ಒಂದೇ ಒಂದು ಕುದಿನ ಬೇಯಿಸ್ಕೋಬೇಕು ಹೂಕೋಸನ್ನು. ನೋಡಿ, ನಾನು ಎಲ್ಲ ಹೂಕೋಸು ಈ ಥರ ಹೆಚ್ಚಿಟ್ಕೊಂಡಿದ್ದನ್ನು ಈ ನೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಹೂಕೋಸನ್ನು ನಾನು ಈ ಥರ ನೀರಲ್ಲಿ ಹಾಕ್ತಾಯಿದ್ದೀನಿ. ಭಾಳ ಬೇಯಿಸೋದನ್ನು ಬೇಡ, ಒಂದೇ ಒಂದು ಕುದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ನೋಡಿ, ಈ ಥರ ನಾನು ಎಲ್ಲ ಗೋಬಿನೂ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ಆರೋಗ್ಯಕರವಾಗಿ ಗೋಬಿ ಮಂಚೂರಿನ ಸಿಂಪಲ್ಲಾಗಿ ಪಟಾಪಟ ಅಂತ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹೊರಗಡೆ ರೋಡ್ ಸೈಡಲ್ಲಿ ಯಾವ ಆಯಿಲ್ ಹಾಕಿ ಮಾಡಿರ್ತಾರೋ ಏನೋ, ಹಾಗಾಗಿ ನಾವು ಮಕ್ಕಳಿಗೆ ಮನೆಯಲ್ಲೇ ಈ ಥರ ಸಿಂಪಲಾಗಿ ಮಾಡಿಕೊಡ್ಬೋದು. ನೋಡಿ, ನಾನು ಗೋಬಿ ಮಂಚೂರಿ ಮಾಡಲಿಕ್ಕೆ ಇಲ್ಲಿ ಗೋಬಿ ಮಂಚೂರಿ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, 2 ಪ್ಯಾಕೆಟು ಗೋಬಿ ಮಂಚೂರಿ ಮಸಾಲ ಪೌಡ್ರನ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಗೋಬಿ ಮಂಚೂರಿ ಮಾಡಲಿಕ್ಕೆ ಯಾವ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತೇನೆ ನಾನು. ಇದು ರುಚಿಯವ್ರದ್ದು ಗೋಬಿ ಮಂಚೂರಿ ಮಸಾಲ ಪೌಡ್ರನ್ನ 2 ಪ್ಯಾಕೆಟನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ತುಂಬ ರುಚಿಯಾಗುತ್ತೆ. ಮನೆಯಲ್ಲೇ ಸಿಂಪಲ್ಲಾಗಿ ಪಟಾಪಟ ಅಂಥೇಳಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಾಗತ್ತೆ ಅಂತ ತೋರಿಸ್ತೇನೆ ನಾನು. ನೋಡಿ, 2 ಪ್ಯಾಕೆಟನ್ನು ನಾನು ಈ ಥರ ಗೋಬಿ ಮಂಚೂರಿ ಮಸಾಲ ಪೌಡ್ರನ್ನ ಒಡೆದು ಹಾಕೋತಾ ಇದ್ದೀನಿ. ಹಾಗೆ ನಾನು ಕಾರ್ನ್ಫ್ಲವರ್ ಹಿಟ್ಟನ್ನು ಒಂದು ಅರ್ಧ ಬೌಲ್ನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿರಿ, ಕಾರ್ನ್ಫ್ಲವರ್ ಹಿಟ್ಟಿಲ್ಲ ಅಂದರೂ ಮೈದಾ ಹಿಟ್ಟು ಕೂಡ ಹಾಕೋಬೋದು. ಗೋಬಿ ಮಂಚೂರಿ ಮಾಡಲಿಕ್ಕೆ ಮೈದಾ ಹಿಟ್ಟು ಕೂಡ ಸ್ವಲ್ಪ ಯೂಸ್ ಮಾಡ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಈ ಥರ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು ಗೋಬಿ ಫ್ಲವರ್ ಹೂಕೋಸಲ್ಲಿ ನಾವು ಒಂದು 4 ಪ್ಲೇಟ್ ಗೋಬಿ ಮಂಚೂರಿ ಮಾಡ್ಬೋದು. ನೋಡಿ, ಇವಾಗ ಈ ಹಿಟ್ಟನ್ನು ನೀರು ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ನೋಡಿ, ನೀರು ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರದ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 2 ಪ್ಯಾಕೆಟು ರುಚಿಯವ್ರದ್ದು ಗೋಬಿ ಮಸಾಲ ಪೌಡ್ರ್ ಹಾಕ್ಕೊಂಡೆ. ಹಾಗೆ ಅರ್ಧ ಬೌಲ್ನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿನ ಹಾಕಿ ಕಲಿಸ್ತಾ ಇದ್ದೀನಿ ನೀರು ಹಾಕಿ. ಕಾರ್ನ್ಫ್ಲವರ್ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ಸ್ವಲ್ಪ ಹಾಕ್ಕೋಬೋದು. ಮೈದಾ ಹಿಟ್ಟು ಕೂಡ ಹಾಕಿ ಮಾಡ್ಬೋದು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ನೋಡಿ, ಇಷ್ಟು ಕುದೀತಾ ಇದೆ. ಇವಾಗ ನಾವು ಗೋಬಿ ಕುದಿಯೋಕೆ ಇಟ್ಟಿದ್ವಲ್ವ, ಹೂಕೋಸನ್ನು ಕುದೀತು. ಅದನ್ನ ಹಾಫ್ ಮಾಡಿ ನಾನು ಈ ಥರ ನೀರೆಲ್ಲ ತೆಗೆದಿಟ್ಕೊಂಡೀನಿ. ಇವಾಗ ಹಿಟ್ಟು ಕಲಸೇನಲ್ಲ, ಇದಕ್ಕೆ ನಾನು ಫ್ಲವರನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಹಾಕಿದ್ದನ್ನು ಹಿಟ್ಟೆಲ್ಲ ಎಲ್ಲದಕ್ಕೂ ಹಿಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ನೀಟಾಗಿ. ನೋಡಿ, ಈ ಥರ ಗೋಬಿ ಫ್ಲವರಿಗೆಲ್ಲ ನೀಟಾಗಿ ಹಿಡ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಮನೆಯಲ್ಲೇ ಈಸಿಯಾಗಿ ಗೋಬಿ ಮಂಚೂರಿನ ಮಾಡ್ಕೋಬೋದು. ನೋಡಿ, ಈ ಥರ ರೆಡಿ ಆಗೈತಿ.
ನೋಡಿ ಎಲ್ಲ ಗೋಬಿಗೂ ಹಿಟ್ಟು ಹತ್ತೋ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಎಣ್ಣೆ ಕೂಡ ಕಾದಿದೆ. ನಾನು ಗೋಬಿನ ಕರಿತಾ ಇದ್ದೀನಿ. ನೋಡಿರಿ ಈ ಥರ ಎಲ್ಲದಕ್ಕೂ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಹತ್ತೋ ಹಾಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಗೋಬಿನೂ ಈ ಥರ ನಾನು ಕರಿತಾ ಇದ್ದೀನಿ. ತುಂಬ ರುಚಿಯಾಗತ್ತೆ. ಮನೆಯಲ್ಲೇ ಮಕ್ಕಳಿಗೆ ರುಚಿಕರವಾಗಿ ಆರೋಗ್ಯಕರವಾಗಿ ಗೋಬಿ ಮಂಚೂರಿನ ಮನೆಯಲ್ಲೇ ಮಾಡಿಕೊಡ್ಬೋದು. ಹಾಗೆ ನೋಡಿರಿ ಮನೆಯಲ್ಲಿ ಮಾಡಿದ್ದು ಜಾಸ್ತಿ ಕೂಡ ಆಗುತ್ತೆ. ಒಂದು ಗೋಬಿ ಫ್ಲವರ್ ತಂದರೆ ಒಂದು 4 ಪ್ಲೇಟ್ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಎಲ್ಲನೂ ಈ ಥರ ನಾನು ಕರ್ಕೋತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿ, ನನ್ನ ವ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಗೋಬಿನ ಕರ್ಕೋಬೇಕು. ನೋಡಿ ಈ ಥರ ಕರೆದು ರೆಡಿ ಮಾಡ್ಕೋಬೇಕು ಎಲ್ಲ ಗೋಬಿನ. ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತವೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ಕರೆದಿರೋದು. ಎಲ್ಲ ಗೋಬಿನ ನಾನು ಈ ಥರನ ಕರ್ಕೋತಾ ಇದ್ದೀನಿ. ಹಾಗೆ ನಾನು ದಿನ ಕೂಡ ಮಧ್ಯಾಹ್ನ 3 ಗಂಟೆ ಮೇಲೆ ಲೈವಿಗೆ ಕೂಡ ಬಂದಿರ್ತೀನಿ. ನನ್ನ ಲೈವ್ ವಿಡಿಯೋ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಸು ನೋಡಿ ಒಂದು ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ಥರ ಎಲ್ಲ ಗೋಬಿನೂ ಈ ಥರ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಒಂದು ಗೋಬಿ ಫ್ಲವರಲ್ಲಿ ಇಷ್ಟು ಆಗಿದ್ದಾವೆ. ಎಲ್ಲನೂ ನಾನು ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಈ ಥರ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಆದಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಹಾಗೆ ನಾನು ಇದರಲ್ಲಿ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಆಗಲಿ ಕಲರ್ ಆಗಲಿ ಏನೂ ಹಾಕಿಲ್ಲ. ಹಾಗಾಗಿ ಮನೆಯಲ್ಲೇ ತುಂಬ ಟೇಸ್ಟ್ ಆಗುತ್ತೆ. ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಇವಾಗ ಗೋಬಿ ಒಗ್ಗರಣೆ ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಬರ್ರಿ. ಒಗ್ಗರಣೆ ಹಾಕಲಿಕ್ಕೆ ನಾನು ದೊಡ್ಡ ಕ್ಯಾಪ್ಸಿಕನ್ನ ಉದ್ದಕ್ಕೂ ಈ ಥರ ಹೆಚ್ಚಿಟ್ಕೊಂಡೀನಿ. ಹಾಗೆ ಬೆಳ್ಳುಳ್ಳಿ ಕೂಡ 2 ಬೆಳ್ಳುಳ್ಳಿನ ಈ ಥರ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ. ಎಣ್ಣೆ ಕಾದತ್ತಿ ನಾನು ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ನೋಡಿರಿ ಬೆಳ್ಳುಳ್ಳಿ ಹಾಕ್ಕೊಂಡೆ ನಾನು. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಈಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನ ದೊಡ್ಡದು ಖಾರ ಇರಲ್ಲಲ್ವ, ದೊಡ್ಡ ಕ್ಯಾಪ್ಸಿಕಮ್ಮು ಅದನ್ನು ಉದ್ದಕ್ಕೆ ಹೆಚ್ಚಿಟ್ಕೋಬೇಕು ಈ ಥರ. ನೋಡಿ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಇಲ್ಲ ಸ್ಕಿಪ್ ಮಾಡಿದರೆ ನಡೆಯುತ್ತೆ, ಇದ್ದರೆ ಹಾಕಿದರೆ ಟೇಸ್ಟ್ ಆಗುತ್ತೆ. ನೋಡಿ ಇದು ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆಗಬೇಕು. ಭಾಳ ಮೆತ್ತಗೆ ಫ್ರೈ ಮಾಡಬೇಡ್ರಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಅಷ್ಟೇ. ಕ್ಯಾಪ್ಸಿಕಮ್ಮ ಲೈಟಾಗಿ ಈ ಥರ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆಗಬೇಕು. ಮನೆಯಲ್ಲೇ ರುಚಿಕರವಾಗಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ನೀವು ಈ ಥರ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ. ಮನೆಯಲ್ಲೇ ರೋಡ್ ಸೈಡ್ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸಾಯಂಕಾಲ ಈವ್ನಿಂಗ್ ಟೈಮ್ ಮಕ್ಕಳಿಗೆ ಮನೆಯಲ್ಲೇ ಗೋಬಿ ಮಂಚೂರಿನ ಮಾಡಿಕೊಡಿ ನೀವು ಕೂಡ. ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಖಾರ ಪುಡಿ 1 ರಿಂದ 2 ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಗುತ್ತೆ ಮನೆಯಲ್ಲೇ ಗೋಬಿ ಮಂಚೂರಿ ಮಾಡಿಕೊಟ್ರೆ. ನಮ್ಮ ಮನೆಯಲ್ಲಿ ಫ್ಲವರ್ ಇತ್ತಂತಂದ್ರೆ ನನ್ನ ಮಕ್ಕಳಿಗೆ ಮನೆಯಲ್ಲೇ ಗೋಬಿ ಮಂಚೂರಿ ನಾನು ಜಾಸ್ತಿ ಮಾಡಿಕೊಡ್ತೀನಿ. ನೋಡಿ ಖಾರ ಪುಡಿನ ಹಾಕ್ಕೊಂಡೆ ನಾನು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದನ್ನು. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಟೊಮೊಟೊ ಸಾಸನ್ನ ಹಾಕೋತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೋಬೇಡಿ, ಟೊಮೊಟೊ ಸಾಸ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಆಗುತ್ತೆ. ಹಾಗೆ ನಾನು ರೆಡ್ ಚಿಲ್ಲಿ ಸಾಸ್ನ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ. ನೋಡಿ ಹಾಕ್ಕೊಂಡು ಇವಾಗ ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಗೋಬಿ ಮಂಚೂರಿ ಒಗ್ಗರಣೆ ಈ ಥರ ರೆಡಿ ಆಗೈತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ನಾನು. ನೋಡಿರಿ ಗೋಬಿ ಮಂಚೂರಿ ಒಗ್ಗರಣೆ ರೆಡಿ ಆಯ್ತು. ಈಗ ಗೋಬಿ ಎಲ್ಲ ಕರೆದಿಟ್ಕೊಂಡವಲ್ವ ನಾವು, ಗೋಬಿನೆಲ್ಲ ಇದಕ್ಕೆ ಹಾಕಿ ಫ್ರೈ ನೀಟಾಗಿ ಮಿಕ್ಸ್ ಮಾಡಿದರೆ ಗೋಬಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲೇ ರುಚಿಕರವಾಗಿ ನಾವು ಗೋಬಿ ಮಂಚೂರಿನ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ಇವಾಗ ನೀಟಾಗಿ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಗೋಬಿ ಹಾಕಿಂದ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ರುಚಿಕರವಾದ ಆರೋಗ್ಯಕರವಾದ ಮನೆಯಲ್ಲಿಯೇ ಗೋಬಿ ಮಂಚೂರಿ ಈ ಥರ ರೆಡಿಯಾಗಿದೆ. ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಗೋಬಿ ಮಂಚೂರಿ. ನೋಡಿರಿ ಮನೆಯಲ್ಲೇ ಸಿಂಪಲ್ಲಾಗಿ ಬೇಗ ಗೋಬಿ ಮಂಚೂರಿನ ಮಾಡ್ಕೋಬೋದು. ಮಕ್ಕಳಿಗೆ ಹೊರಗಡೆ ರೋಡ್ ಸೈಡಲ್ಲಿ ತಿನ್ನಿಸೋಕ್ಕಿಂತ ಈ ಥರ ನಾವು ಮನೆಯಲ್ಲೇ ಯಾವುದೇ ಟೇಸ್ಟಿಂಗ್ ಪೌಡ್ರು ಕಲರ್ ಇಲ್ಲದೆ ಮನೆಯಲ್ಲೇ ನ್ಯಾಚುರಲ್ಲಾಗಿ ಆರೋಗ್ಯಕರವಾಗಿ ಗೋಬಿ ಮಂಚೂರಿನ ಮಾಡಿಕೊಡ್ಬೋದು. ನೀವು ಕೂಡ ಈ ಥರ ಮಕ್ಕಳಿಗೆ ಮನೆಯಲ್ಲೇ ಗೋಬಿ ಮಂಚೂರಿನ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಮಸ್ತ್ ಟೇಸ್ಟ್ ಇರುತ್ತೆ. ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನನ್ನ ಈ ಗೋಬಿ ಮಂಚೂರಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಗೋಬಿ ಮಂಚೂರಿ ಯಾವ ರೀತಿ ಆಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಇದೇ ಥರ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.